ಮೊಟಮಾರಿ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕರ ಕೊರತೆ ಇದೆ. ಇಂಗ್ಲಿಷ್ ಟೀಚರ್ ಬೇಕೇ ಬೇಕು ಅಂತೇಳಿ ಈಗ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆಂಗ್ಲ ಶಿಕ್ಷಕರ ನೇಮಕಾತಿಗಾಗಿ ವಿದ್ಯಾರ್ಥಿಗಳ ಆಗ್ರಹ ಇದು. ತರಗತಿ ಬಹಿಷ್ಕರಿಸಿ ಶಿಕ್ಷಕರಿಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. 7 ವರ್ಷಗಳಿಂದ ಇಂಗ್ಲಿಷ್ ಭಾಷೆಯ ಶಿಕ್ಷಕರು ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಪರದಾಡ್ತಾ ಇದ್ದಾರೆ ದಿನನಿತ್ಯ. ರಾಯಚೂರಿನ ಕರ್ನಾಟಕ ಪಬ್ಲಿಕ್ ಪ್ರೌಢಶಾಲೆಯ ಸ್ಟೂಡೆಂಟ್ಸ್ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಗ್ರಾಮಸ್ಥರು ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಡೋಂಟ್ ಕೇರ್. ಮೊಟಮಾರಿ ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಶಿಕ್ಷಕರ ಕೊರತೆ ಇದೆ. ಇಂಗ್ಲಿಷ್ ಟೀಚರ್ ಬೇಕೇ ಬೇಕು ಅಂತೇಳಿ ಈಗ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ನೋಡಿ, 7 ವರ್ಷಗಳಿಂದ ಇಂಗ್ಲಿಷ್ ಟೀಚರ್ ಇಲ್ವಂತೆ. ಅಂದರೆ ಹೈಸ್ಕೂಲ್ ಅಂತ ಬಂದಾಗ 8, 9, 10 10ನೇ ತರಗತಿ ಅಂತ ಬಂದಾಗ ಬೇಸ್ಮೆಂಟ್ ಅದು. ಅಲ್ಲಿ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಆಗಬೇಕಾಗತ್ತೆ. ಎಲ್ಲ ಭಾಷೆ, ಹಿಂದಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಉತ್ತಮವಾಗಿರುವಂಥ ಶಿಕ್ಷಣ ಬೇಕು ಅಂತಂದರೆ ಹೈಸ್ಕೂಲಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನು ಪಡಿಬೇಕು. ಆದರೆ ಇಲ್ಲಿ 7 ವರ್ಷಗಳಿಂದ ಇಂಗ್ಲೀಷ್ ಶಿಕ್ಷಕರೇ ಇಲ್ಲ. ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಶಿಕ್ಷಕರು ಯಾರೂ ಇಲ್ಲ. 7-8 ವರ್ಷಗಳಾದವು. ಈಗ ಏನಂತ ಓದ್ಬೇಕು ನಾವು ಇಂಗ್ಲೀಷ್? ನಮಗೆ ಏನು ಸಬ್ಜೆಕ್ಟೇ ಅರ್ಥನೇ ಆಗೋದಿಲ್ಲ. ಅದು ಇಂಗ್ಲೀಷ್. ಕನ್ನಡ ಆದರೆ ಅರ್ಥ ಆಗ್ಬೋದು, ಹಿಂದಿನೂ ಸ್ವಲ್ಪ ಹಿಂದಿ ಮುಸ್ಲಿಮ್ಸ್ ಇರ್ತಾರೆ, ಅವ್ರಿಗೆ ಅರ್ಥ ಆಗ್ಬೋದು. ಇನ್ನು ಬೇರೆ ಮಕ್ಳಿಗೆ ಏನು ಅರ್ಥ ಆಗ್ತದೆ? ಇಂಗ್ಲೀಷ್ ಅಂದರೆ ಏನು ಅರ್ಥ ಆಗೋದಿಲ್ಲ ನಮಗೆ. ಏನಂತ ಓದ್ಬೇಕು ನಾವು? ಎಕ್ಸಾಮ್ ಬಂದಿದ್ವಿ, ಎಕ್ಸಾಮ್ನಾಗ ನಿನ್ನೆ ಸರಣಿ ಎಕ್ಸಾಮ್ ನಡೆದು ಏನು ಬರ್ದಿಲ್ಲ ನಾವು ಎಕ್ಸಾಮ್ನಾಗ. ಗೊತ್ತೇನೇ ಆಗೋದು ಇಂಗ್ಲೀಷ್ ನಮಗೆ. ಅದಕ್ಕಲ್ಲಿ ಇಂಗ್ಲೀಷ್ ಟೀಚರ್ ನಮ್ಗೆ ಬೇಕೇ ಬೇಕು. ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಶಿಕ್ಷಕರು ಯಾರೂ ಇಲ್ಲ. 7-8 ವರ್ಷಗಳಾದವು. ಈಗ ಏನಂತ ಓದ್ಬೇಕು ನಾವು ಇಂಗ್ಲೀಷ್? ನಮಗೆ ಏನು ಸಬ್ಜೆಕ್ಟೇ ಅರ್ಥನೇ ಆಗೋದಿಲ್ಲ. ಅದು ಇಂಗ್ಲೀಷ್. ಕನ್ನಡ ಆದರೆ ಅರ್ಥ ಆಗ್ಬೋದು, ಹಿಂದಿನೂ ಸ್ವಲ್ಪ ಹಿಂದಿ ಮುಸ್ಲಿಮ್ಸ್ ಇರ್ತಾರೆ, ಅವ್ರಿಗೆ ಅರ್ಥ ಆಗ್ಬೋದು. ಇನ್ನು ಬೇರೆ ಮಕ್ಳಿಗೆ ಏನು ಅರ್ಥ ಆಗ್ತದೆ? ಇಂಗ್ಲೀಷ್ ಅಂದರೆ ಏನು ಅರ್ಥ ಆಗೋದಿಲ್ಲ ನಮಗೆ. ಏನಂತ ಓದ್ಬೇಕು ನಾವು? ಎಕ್ಸಾಮ್ ಬಂದಿದ್ವಿ, ಎಕ್ಸಾಮ್ನಾಗ ನಿನ್ನೆ ಸರಣಿ ಎಕ್ಸಾಮ್ ನಡೆದು ಏನು ಬರ್ದಿಲ್ಲ ನಾವು ಎಕ್ಸಾಮ್ನಾಗ. ಗೊತ್ತೇನೇ ಆಗೋದು ಇಂಗ್ಲೀಷ್ ನಮಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, 7 ವರ್ಷಗಳಿಂದ ಇಂಗ್ಲಿಷ್ ಶಿಕ್ಷಕರು ಇಲ್ಲ ಅಂತ ಹೇಳಿದಾಗ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗಾಗಲೇ SSLC ಪರೀಕ್ಷೆ ವೇಳಾಪಟ್ಟಿ ಕೂಡ ಪ್ರಕಟ ಆಗಿದೆ, ಡೇಟ್ ಕೂಡ ಅನೌನ್ಸ್ ಆಗಿದೆ. ಹೇಗೆ ವಿದ್ಯಾರ್ಥಿಗಳು ಪಾಸ್ ಆಗೋದು ಹೇಗೆ? ಎಂ ಕುಮಾರ್, ಏನು ರಾಯಚೂರು ತಾಲೂಕಿನ ಈ ಮೊಟಮಾರಿ ಶಾಲೆಯಲ್ಲಿ, ಕರ್ನಾಟಕ ಪಬ್ಲಿಕ್ ಪ್ರೌಢಶಾಲೆಯಲ್ಲಿ ಇರುವಂತ ಸಮಸ್ಯೆ ಆಗಿರುವಂತದ್ದು ಇದು ಇವತ್ತಿನ ಸಮಸ್ಯೆ ಅಲ್ಲ. ಕಳೆದ 7 ವರ್ಷಗಳಿಂದ ಕೂಡ ಇರುವಂತ ಸಮಸ್ಯೆ ಆಗಿರುವಂತದ್ದು. ಇವತ್ತು ವಿದ್ಯಾರ್ಥಿಗಳು ನೇರವಾಗಿ ಪ್ರಶ್ನೆ ಮಾಡ್ತಾ ಇರುವಂತದ್ದು ಏನಂತಂದ್ರೆ, ನಮ್ಗೆ ಇಂಗ್ಲಿಷ್ ಶಿಕ್ಷಕರಿಲ್ಲದೆ ನಾಳೆ 10ನೇ ಕ್ಲಾಸ್ ನಾವು ಯಾವ ರೀತಿ ಪಾಸ್ ಆಗ್ಬೇಕು, ಇಂಗ್ಲಿಷ್ ಅಂದ್ರೆ ಏನಂತಾನೆ ನಮ್ಗೆ ಗೊತ್ತಿಲ್ಲದಂತ ಪರಿಸ್ಥಿತಿ ಇವತ್ತು ಇಲ್ಲಿರುವಂತ ಶಾಲೆಯಲ್ಲಿ ಎದುರಾಗಿರುವಂತದ್ದು. ಸರ್ಕಾರಿ ಶಾಲೆಯಲ್ಲಿ ಇಲ್ಲಿರುವಂತ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂತ ಸ್ಪಂದನೆ ನೀಡ್ತಾ ಇಲ್ಲ ಅಂತೇಳಿ ಅಲ್ಲಿ ಇರುವಂತ ಮಕ್ಕಳು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇರುವಂತದ್ದು. ಎಂ ಕುಮಾರ್, ಏನು ಇವತ್ತು ರಾಯಚೂರು ತಾಲೂಕಿನ ಮೊಟಮಾರಿ ಕರ್ನಾಟಕ ಪಬ್ಲಿಕ್ ಪ್ರೌಢಶಾಲೆಯಲ್ಲಿ ಇರುವಂತ 400ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇರುವಂತ ಶಾಲೆ ಆಗಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ 7 ವರ್ಷದಿಂದ ಅಲ್ಲಿ ಇಂಗ್ಲಿಷ್ ಶಿಕ್ಷಕರಿಲ್ಲ ಅಂತೇಳಿ ನೇರವಾಗಿ ಅಲ್ಲಿರುವಂತ ಮಕ್ಕಳೇ ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು. ಇನ್ನೂ ಒಂದು ಕಡೆ ನೋಡೋದಾದ್ರೆ, ಏನು ತಾತ್ಕಾಲಿಕವಾಗಿ ನೇಮಕಗೊಂಡ್ರೂ ಕೂಡ ಯಾವುದೇ ಶಿಕ್ಷಕರು ಅಲ್ಲಿಗೆ ಬರ್ತಾ ಇಲ್ಲ ಅಂತೇಳಿ ನೇರವಾಗಿ ಇಲ್ಲಿರುವಂತ ಅಲ್ಲಿರುವಂತ ವಿದ್ಯಾರ್ಥಿಗಳು ಮತ್ತೆ ಗ್ರಾಮಸ್ಥರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಗ್ರಾಮಸ್ಥರು ತಿಮ್ಮಪ್ಪ ಅನ್ನೋರು ಕೂಡ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಹಾಗೆ ಲೈನರ್ ಇರಿ. ತಿಮ್ಮಪ್ಪ ಅವರೇ, ನಮಸ್ಕಾರ. ಸರ್ ನಮಸ್ಕಾರ ಸರ್. ಈಗ 7 ವರ್ಷಗಳಿಂದ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಆಗ್ತಾ ಇಲ್ಲ. ನಿಮ್ಗೆ ಸರ್, ಅದು 7 ವರ್ಷಗಳಿಂದ ಸರಿಯಾಗಿ ಇಂಗ್ಲಿಷ್ ಸಬ್ಜೆಕ್ಟ್ ಹೇಳಕ ಟೀಚರ್ಸೇ ಇಲ್ಲ ಸರ್. ಅವರು 3 ದಿನಕ್ಕೊಂದ್ಸಲ ಬರ್ತಾರ, ಯಾವಾಗ ಬೇಕಾವಾಗ ಲೀವ್ ತಗಂತಾರ. ಹುಡುಗರಿಗೆ ಬಹಳ ತೊಂದರೆ ಆಗಿದೆ ಸರ್. ಅಲ್ಲ, ಈ ತರ ಸಮಸ್ಯೆ ಇದೆ ಅಂತ ಹೇಳಿ ಅಲ್ಲಿರುವಂತ ಹೆಡ್ ಮಾಸ್ಟರ್ ಆಗಿರ್ಬೋದು ಅಥವಾ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ಲಿಲ್ವಾ ಸರ್? ಎಲ್ಲ ಸ್ಕೂಲ್ ಮಾತಾಡಿ ತಿಮ್ಮಪ್ಪ ಅವರೇ ಮಾತಾಡಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, 7 ವರ್ಷಗಳಿಂದ ಆ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕರೇ ಇಲ್ಲಂತೆ. ಈಗ 10ನೇ ತರಗತಿಯ ಎಕ್ಸಾಮ್ ಬೇರೆ ಇದೆ, ಅಂದರೆ SSLC ಪರೀಕ್ಷೆ ಬೇರೆ ಇದೆ, ಡೇಟ್ ಕೂಡ ಅನೌನ್ಸ್ ಆಗಿದೆ. ಆದರೆ ಈ ರೀತಿಯಾಗಿ ಶಿಕ್ಷಕರು ಇಲ್ಲದಂದಾಗ ಮಕ್ಕಳು ಹೇಗೆ ಓದ್ತಾರೆ? ಗ್ರಾಮೀಣ ಭಾಗ ಅಂತ ಬಂದಾಗ ಅಲ್ಲಿ ಏನು ಗೊತ್ತೇ ಆಗೋದಿಲ್ಲ.
ಆಡು ಭಾಷೆಯಲ್ಲಿ ಮಾತನಾಡ್ತಾರೆ, ಸ್ಪಷ್ಟವಾಗಿ ಕನ್ನಡನೂ ಕೂಡ ಬರೋದಿಲ್ಲ. ಆದರೆ ಇಂಗ್ಲೀಷ್ ಟೀಚರೇ ಇಲ್ಲ ಅಂತ ಹೇಳಿದಾಗ ಹೇಗೆ ಮುಂದೆ ಜೀವನವನ್ನು ಕಟ್ಕೊಳ್ಳೋದು, ಹೇಗೆ ಪಾಸ್ ಆಗೋದು, ಹೇಗೆ? ಎಸ್ ತಿಮ್ಮಪ್ಪ ಅವರೇ, ಈಗ 7-8 ವರ್ಷ ಆಯಿತು ಅಂತ ಹೇಳ್ತಾ ಇದ್ದೀರಿ, ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ಅಂದರೆ ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಲಿಲ್ವಾ, ಹೇಗೆ ನೀವು? ಸರ್ ಇದು ಒಂದು 3-4 ವರ್ಷ ಆಯ್ತು ಸರ್ HMC ಮೆಂಬರ್ಗಳಾಗಿ. ಅವ್ರು ಆದಾಗ್ಲಿಂತಾನೆ ಸ್ವಲ್ಪ ಇದಾಗಿದೆ ಸರ್ ಸ್ಕೂಲ್ಗೆ. ಇಷ್ಟಕ್ಕಿಂತ ಮುಂಚೆನೆ ಬಹಳ ತ್ರಾಸ ಇತ್ತು ಸರ್. ಅವ್ರು ಆದಾಗ್ಲಿಂತ ಗಮನಕ್ಕೆ ಲೆಟರ್ ಸಹ 2-3 ಸಲ ಕೊಟ್ಟಿದ್ದಾರೆ ಸರ್. ಓಕೆ, ಕೊಟ್ಟಿದ್ರೆ ಸರ್ ಅವರು ಕಳಿಸ್ತಾರ, ಅವ್ರು ಬರೋದು ಟೈಮ್ ಟೇಬಲ್ ಇಲ್ಲ ಸರ್. ಹುಡುಗರಿಗೆ ಬಹಳ ತೊಂದ್ರೆ. ಅದಕ್ಕೆ ಇವತ್ತು ರೋಡಲ್ಲಿ ಕುಂತಿದ್ದಾರೆ ಸರ್ ಎಲ್ಲರೂ. ಸಣ್ಣ ಚಿಕ್ಕ ಮಕ್ಕಳು ಸರ್ ಎಲ್ಲಿ ಹೋಗಿ ಲೆಟರ್ ಕೊಡ್ತಾರೆ ಸರ್ ಆಫೀಸರ್ಗಳಿಗೆ. ಇವ್ರು HM ಹೇಳಿದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಸರ್? ಅಲ್ಲ, ಈಗ ಮಕ್ಕಳಿಗೆ ಬೇಸ್ಮೆಂಟ್ ಅನ್ನೋದು SLC ಬಹಳ ಇಂಪಾರ್ಟೆಂಟ್ ಆಗತ್ತೆ. ಹೌದು ಸರ್, ಅದಕ್ಕೆ ಸರ್ ಈಗ ಇನ್ನ 2 ತಿಂಗಳಿದೆ ಸರ್ ಎಕ್ಸಾಮ್. ಈಗಾಗಲೇ ಡೇಟ್ ಕೂಡ ಅನೌನ್ಸ್ ಆಗಿದೆ, ಬಟ್ ಇವಾಗ ಬಂದ್ರೂ ಏನ್ ಮಾಡಕ್ ಆಗತ್ತೆ ಅಂತ ಹೇಳಿ ಏನ್ ಮಾಡ್ತೀವಿ ಸರ್, ಮತ್ತೆ ಕೈಲಾದ ಆಗ್ತದೆ ಅಂತ ಸರ್. ಖಂಡಿತ ನಮ್ಮ ಕಡೆಯಿಂದ ಪ್ರಯತ್ನ ಇರುತ್ತೆ. ಆದಷ್ಟು ಬೇಗ ಆ ಶಾಲೆಯಲ್ಲಿ ಇಂಗ್ಲಿಷ್ ತುಂಬಾ ಧನ್ಯವಾದಗಳು ಸರ್. ಯಾಕಂದ್ರೆ ಕೆಲಸ ಆಗತ್ತೆ. ಹುಡುಗರ ಎಜುಕೇಶನ್ ಇಂಪಾರ್ಟೆಂಟ್ ಸರ್, ಸಣ್ಣ ಹುಡುಗರು. ಮತ್ತೆ ಖಂಡಿತ ಈ ವಿಚಾರವನ್ನ ನಾವು ಸರ್ಕಾರದ ಗಮನಕ್ಕೆ ತಂದು ಆದಷ್ಟು ಬೇಗ ಆ ಶಾಲೆಗೆ ಹೌದು ಸರ್ ಇಂಗ್ಲಿಷ್ ಇಲ್ಲ ಶಿಕ್ಷಣ ಸರ್. ಟೀಚರ್ಸ್ ಟೈಮಿಗೆ ಬರೋದೇ ಇಲ್ಲ ಸರ್, ಬಹಳ ಲೇಟ್ ಆಗಿ ಬರೋದು. ಹುಡುಗರು ಹೇಳ್ತಾ ಇದಾರೆ ಸರ್ ಮನೆಯಾಗೆಲ್ಲ. ಯಾಕಂದ್ರೆ ಸರ್ ನಾವು ರೈತರೆಲ್ಲ ಹೊಲಕ್ಕೆ ಗಿಲ್ಕ ಹೋಗ್ತೀವಿ ಸರ್, ದಿನ ಹುಡುಗರು ನೋಡ್ಕೊಂತಂದ್ರೆ ಇರೋದು ಹಂಗಿಲ್ಲ ಸರ್. ಅಂದ್ರೆ ಇಂಗ್ಲಿಷ್ ಬಿಟ್ಟು ಬೇರೆಯವರೆಲ್ಲ ಸರಿ ಇದಾರಾ ಹೇಗೆ? ಅಂದ್ರೆ ಬೇರೆ ಸರಿ ಇದಾರೆ ಸರ್. ಓಕೆ, ಥ್ಯಾಂಕ್ ಯು ತಿಮ್ಮಪ್ಪ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.